ಇನ್ನು ಐಶ್ವರ್ಯ ಗೌಡ ವಂಚನೆ ಕೇಸ್ ರಾಜ್ಯಾದ್ಯಂತ ಬಹಳ ಸದ್ದು ಮಾಡ್ತಾ ಇರುವಂತ ಪ್ರಕರಣ. ಇದೇ ಪ್ರಕರಣದಲ್ಲಿ ಈಗ ಇಡಿ ಎಂಟ್ರಿ ಆಗುವಂತ ಸಾಧ್ಯತೆಯೂ ಇದೆ. ಇದು ಐಶ್ವರ್ಯ ಜೊತೆಗೆ ವಹಿವಾಟನ ಬಹಳ ರಾಜಕಾರಣಿಗಳು ನಡೆಸಿದ್ದಾರೆ ಅನ್ನುವಂಥದ್ದು ಏನೊಂದು ಮಾಹಿತಿ ಇದೆ. ಅಂತ ರಾಜಕಾರಣಿಗಳಿಗೆ ಎದೆ ಬಡಿತ ಹೆಚ್ಚಿಸ್ತಾ ಇದೆ. ಬಗೆದಷ್ಟು ಬಯಲಾಗ್ತಿವೆ, ಕೆದಕಿದಷ್ಟು ಹೊರ ಬೀಳ್ತಿವೆ. ಐಸ್ಪೈಸ್ ಐಶ್ವರ್ಯಳ ಹಣದ ಆಟದ ಒಂದೊಂದೇ ಮಜಲುಗಳು ತೆರೆದುಕೊಳ್ತಾನೆ ಇದೆ. ಡಿಕೆ ಸುರೇಶ್ ಹೆಸರು ಬಳಸಿಕೊಂಡು ಮಾಡಿದ ಮೋಸದ ಅಸಲಿ ಸತ್ಯವನ್ನ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇದರ ಜೊತೆಗೆ ಇಡಿ ಕೂಡ ಎಂಟ್ರಿ ಆಗೋ ಸಾಧ್ಯತೆ ಇದೆ. ಐಶ್ವರ್ಯ ಗೌಡ ಮನೆ ಮೇಲೆ ದಾಳಿ ನಡೆಸಿದ್ದ ಪೊಲೀಸರು ಚಿನ್ನಾಭರಣ, ಬೆಳ್ಳಿ, ಐಷಾರಾಮಿ ಕಾರುಗಳನ್ನ ಸೀಸ್ ಮಾಡಿದ್ರು. ಬ್ಯಾಂಕ್ ಖಾತೆಗಳಲ್ಲಿರುವ ಸುಮಾರು 70 ಕೋಟಿ ವಹಿವಾಟು ನಡೆದಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಇದೇ ವಿಚಾರವಾಗಿ ಕೆಲ ದಿನಗಳ ಹಿಂದೆ ಐಟಿಗೆ ಪೊಲೀಸರು ಪತ್ರ ಬರೆದಿದ್ರು. ಈಗ ಜಾರಿ ನಿರ್ದೇಶನಾಲಯಕ್ಕೂ ಪೊಲೀಸರು ಪತ್ರ ಬರೆದಿದ್ದಾರೆ. ಪ್ರಕರಣದ ತನಿಖಾಧಿಕಾರಿ ಭರತ್ ರೆಡ್ಡಿ ಆಸ್ತಿ ಮೌಲ್ಯ ಪರಿಶೀಲಿಸಲು ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಐಟಿ ಇಡಿ ಎಂಟ್ರಿ ಆದರೆ ರಾಜಕಾರಣಿಗಳಿಗೆ ಕಂಟಕ ಫಿಕ್ಸ್. ರಾಜ್ಯದ ಹಲವು ಪ್ರಭಾವಿ ರಾಜಕಾರಣಿಗಳ ಜೊತೆಗೆ ಸಂಪರ್ಕ. ಇನ್ನು ಐಟಿ ಇಡಿ ಎಂಟ್ರಿ ಆದರೆ ರಾಜಕಾರಣಿಗಳಿಗೂ ಕಂಟಕ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಐಶ್ವರ್ಯ ರಾಜ್ಯದ ಹಲವು ಪ್ರಭಾವಿ ರಾಜಕಾರಣಿಗಳ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದಾರೆ. ಹಲವರಿಗೆ ವಂಚಿಸಿದ ಹಣದಿಂದ ರಾಜಕಾರಣಿಗಳ ಜೊತೆಗೆ ವಹಿವಾಟು ನಡೆಸಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇದೆ. ವಂಚಿಸಿದ ಹಣದಲ್ಲೇ ಪ್ರಭಾವಿ ರಾಜಕಾರಣಿಗೆ ದುಬಾರಿ ಕಾರು ಗಿಫ್ಟ್ ಹಾಗೂ ಹಣ ನೀಡಿದ್ಲು ಅನ್ನೋ ಮಾಹಿತಿ ಇದೆ. ಹೀಗಾಗಿ ಐಶ್ವರ್ಯ ಬಳಿ ಹಣ ಪಡೆದಿದ್ದ ರಾಜಕಾರಣಿಗಳಿಗೆ ಸಂಕಷ್ಟ ಎದುರಾಗಿದೆ. ಚುನಾವಣೆಗೆ ಹಣ ಖರ್ಚು ಮಾಡಿದ್ದ ರಾಜಕಾರಣಿಗಳಿಗೆ ಟೆನ್ಷನ್ ಶುರುವಾಗಿದೆ. ಈ ಮಧ್ಯೆ ತನಿಖಾಧಿಕಾರಿ ವಿರುದ್ಧವೇ ಐಶ್ವರ್ಯ ಗಂಭೀರ ಆರೋಪ ಮಾಡಿದ್ದಾಳೆ. ತನಿಖಾಧಿಕಾರಿ ಭರತ್ ರೆಡ್ಡಿಯಿಂದ ನನಗೆ ವೈಯಕ್ತಿಕ ತೊಂದರೆಯಾಗಿದೆ. ಡಿಕೆ ಸುರೇಶ್ ಅವರಿಗೂ ನಮಗೂ ಸಂಬಂಧವಿಲ್ಲ. ಅಯ್ಯೋ, ಭರತ್ ರೆಡ್ಡಿ ಕಿರುಕುಳದ ವಿರುದ್ಧ ಅಫಿಡವಿಟ್ ಹಾಕಿದ್ದೆ. ನಾನು ನ್ಯಾಯ ಸಿಗೋವರೆಗೂ ಹೋರಾಡ್ತೀನಿ ಅಂತ TV9 ಬಳಿ ಹೇಳ್ಕೊಂಡಿದ್ದಾಳೆ. ತುಂಬ ತೊಂದರೆ ಅನುಭವಿಸಿರೋದು, ತುಂಬ ನನ್ನ ವೈಯಕ್ತಿಕವಾಗಿ ನನಗೆ ನೋವು ತಗೊಂಡಿರೋದು ಭರತ್ ರೆಡ್ಡಿ ಸರಿಂದಾನೆ. ಅದು ಬಿಟ್ಟರೆ ಬೇರೆ ಯಾರು ನನಗೆ ಅಷ್ಟು ಇದು ಮಾಡಿಲ್ಲ. ಬೇರೆ ಅವ್ರದ್ದೇನಿದೆ ಎಂಕ್ವೈರಿ ಅವ್ರು ಕೇಳಿದರೆ ನಾನು ಅವ್ರಿಗೆ ಆನ್ಸರ್ ಮಾಡಿದ್ದೀನಿ ಅಷ್ಟೇ. ಇವರು ಯಾಕೆ ಅಷ್ಟು ಪರ್ಸ್ನಲ್ಗೆ ತೊಗೊಂಡು ಬನ್ನಿ ಮೇಡಮ್ ಅದು ನಿಮಗೆ ಬಿ ರಿಪೋರ್ಟ್ ಹೇಳ್ಬಾರ್ದಿವೆಲ್ಲ ನಾನು ಮೀಡಿಯಾದಲ್ಲಿ ಬಿಡಿ, ನಮಗೆ ಏನಿದೆ ಅದನ್ನೇ ಹೇಳ್ತಾರೆ, ನಾವು ಹೋಗೋಷ್ಟು ಮತ್ತೆ ಇನ್ನೊಂಥರ ಕತೆ ಮಾಡಿರ್ತಾರೆ. ಅಯ್ಯೋ ಅವ್ರಿಗೆ ಹೆಂಗೆ ಬೇಕು ಮನಸ್ಸಿಗೆ ಅವ್ರು ಆ ರೀತಿ ನಡ್ಕೋತಾ ಇದ್ದಾರೆ ಸರ್. ಅವರಿಂದ ನಾನು 10 ಟೈಮ್ಸು ನಾನು ನೋವು ಅನ್ಭವಿಸಿ 11 ಟೈಮ್ಗೆ ಈ ಕೆಲಸ ಮಾಡಿದ್ದೀನಿ. ನಾನು ಅಫಿಡವಿಟ್ ಹಾಕಿದ್ಮೇಲೆ ಟ್ರಿಗರ್ ಆಗಿ ಅವ್ರು ಈ ಕೆಲಸ ಮಾಡಿದ್ದಾರೆ ಸರ್. ನಮ್ಮ ಮನೆ ಓನರ್ಗೆ ಅವಳು ಏನೋ ಮನೇಲೆಲ್ಲ ತುಂಬ ಕೆಟ್ಟದ್ದು ಮಾಡ್ತಿದ್ದಾಳೆ, ನಿಮ್ಗೆ ಅಷ್ಟು ಗೊತ್ತಾಗ್ಲಿಲ್ವಾ, ಮನೇಲಿ ಇಟ್ಕೊಂಡಿದ್ದೀರಲ್ಲ ಅವಳನ್ನ, ಮನೆ ಪ್ರಾಸ್ಟಿಟ್ಯೂಟ್ ನಡೆಸ್ತಾ ಇದ್ದಾಳೆ, ಅವಳು ಮನೆ ಸಾಮಾನ್ಯ ತಾಚೆಗೆ ಹಾಕೋಳು, ನಮ್ಮ ಮನೆಯಿಂದ ಈಚೆಕ್ತಾಳೆ. ಭರತ್ ರೆಡ್ಡಿ ಅವರು ಅದೇ ಈ ಥರದ್ದೆಲ್ಲ ಹೇಳಿ ಅವ್ರಿಗೆ ಏನು ಸಿಕ್ತು ನನಗೆ ಗೊತ್ತಿಲ್ಲ ಸರ್. ಅವ್ರು ಇಲ್ಲ ಅಂತ ಹೇಳ್ಕೊಬೋದು, ಅವ್ರು ಇನ್ನೊಂದು ಹೇಳ್ಕೊಬೋದು, ನನಗೆ ಅದು ಗೊತ್ತಿಲ್ಲ. ಅವ್ರು ಅಂದಿರೋದು ವಿಷಯವಾಗಿ ಜನಗಳು ಇವತ್ತು ನನ್ನ ನೋಡೋ ರೀತಿನೇ ಚೇಂಜ್ ಆಗಿದೆ ಸರ್. ಸೊ ಈಗ ನನ್ನ ಕ್ಯಾರೆಕ್ಟರ್ನ ಈ ಥರ ಹಾಳು ಮಾಡಿ ಅವ್ರಿಗೆ ಏನು ಸಿಕ್ತು ಅಂತ ನಮ್ಗೆ ಇದುವರೆಗೂ ಗೊತ್ತಿಲ್ಲ. ಖುಷಿಯಾಗಿರ್ಲಿ. ಸದ್ಯ ಐಶ್ವರ್ಯಳ ದುಡ್ಡಿನ ದರ್ಬಾರ್ ನೋಡಿ ವ್ಯವಹಾರ ಮಾಡಿರುವ ರಾಜಕಾರಣಿಗಳಿಗೆ ಢವ ಢವ ಶುರುವಾಗಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್ TV9.